ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಗೈಸ್, ಈ ವ್ಲಾಗ್ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ಈ ವ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಈ ವ್ಲಾಗ್ ಬಂದುಬಿಟ್ಟು ನಾನು ಮೂವಿಗೆ ಹೋಗಿದ್ದೆ. ಸೊ ಆ ಮೂವಿ ಬಗ್ಗೆನೇ ಈ ವ್ಲಾಗು. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ, ನನ್ನ ಫ್ರೆಂಡು ಗಾಡಿನ ಸರ್ವಿಸ್ಗೆ ಕೊಡಬೇಕಿತ್ತು. ಸೊ ಅಲ್ಲಿ ಹೋಗಿದ್ವಿ ಸರ್ವಿಸ್ಗೆ ಕೊಡೋಣ ಅಂತ. ಸೊ ಅಲ್ಲಿ ಅವರು ಆ್ಯಕ್ಚುಲಿ 1 hour ಆಗುತ್ತೆ ಅಂತ ನಾವು ಅಂದ್ಕೊಂಡು ಹೋಗಿದ್ದು. 1 hour ಆ್ಯಕ್ಚುಲಿ ನಮ್ಮ ಕಾಲೇಜ್ ಹತ್ರನೇ ಇದ್ದು. ಸೊ ನಾವು ಕಾಲೇಜಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು 5 o'clock ಆಗುತ್ತೆ, ಲೈಕ್ 4 hours ಆಗುತ್ತೆ ಅಂತ ಏನೋ ಸಮಥಿಂಗ್ ಹೇಳಿದ್ರು. ಸೊ 4 hours ಆಗುತ್ತಲ್ಲ, ಸೊ ಮತ್ತೆ ಮನೆಗೆ ಹೋಗಿ ಮೂವಿ ನೋಡೋಣ ಅಂತ ಅನ್ಕೋತಿದ್ವಿ. ಮತ್ತು ಮನೆಗೆ ಹೋಗಿ ಯಾಕೆ ಮೂವಿ ನೋಡೋದು, ಹೆಂಗಿರು ನಮ್ಮ ಕಾಲೇಜ್ ಹತ್ರ ಗೋಪಾಲನ್ ಮತ್ತು ಗ್ಲೋಬಲ್ ಮಾಲ್ ಇದೆ ಅಲ್ವಾ, ಅಲ್ಲೇ ಹೋಗಿ ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಆ ಮೂವಿ ನೋಡೋಕ್ಕೆ ಹೋಗಿದ್ದೇನೆ ಈ ವ್ಲಾಗ್. ಒಂಥರ ಕ್ರೇಜಿ ಗೈಸ್, ಅಂದ್ಕೊಳ್ದೇನೆ ಲೈಕ್ ಎಲ್ಲ ಸೈಮಂಟೇನಿಯಸ್ಲಿ ಹೋಗಿ ಸೈಮಂಟೇನಿಯಸ್ಲಿ ಎಲ್ಲ ಆಗಿದ್ದ ವ್ಲಾಗ್ ಇದು. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಮೂವಿ ರಿವ್ಯೂ ಎಲ್ಲ ಕೊಟ್ಟಿದ್ದೀನಿ. ಲೈಕ್ ಮೂವಿ ತುಂಬಾ ಚೆನ್ನಾಗಿತ್ತು. ಸೊ ಕೊನೆವರೆಗೂ ನೋಡಿ ಆಯಿತಾ. ತುಂಬ ಮಾತಾಡಿದ್ದೀನಿ. ಬೋರ್ ಆದರೆ 2x ನೋಡಿ, ಇಲ್ಲ ಅಂದರೆ ನಾನು ಮಾತಾಡಿದ್ದು ನಿಮಗೆ ತುಂಬ ಚೆನ್ನಾಗಿ ಅನಿಸ್ತಿದ್ರೆ ಹಾಗೆ ನೋಡಿ. ಸೊ ಹಂಗೆ ಎಲ್ಲ ವೀಡಿಯೋನ ನೋಡಿ, ನಾನು ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ. ಇನ್ನೂ ಏನೇನು ಬೇಕು ನನ್ನ ವೀಡಿಯೋಸ್ಗೆ ಹೇಳಿ. ಓಕೆ, ಈ ವಿಡಿಯೋ ಫಸ್ಟ್ ನೋಡ್ಕೊಂಡು ಬನ್ನಿ, ಇದನ್ನೆಲ್ಲ ಲಾಸ್ಟಲ್ಲಿ ಮಾತಾಡೋಣ, ಓಕೆನಾ. ಸೊ ಗೈಸ್, ಇವಾಗ ನಾವು ತುರಂತ ಮೂವಿ ನೋಡೋಕೆ ಹೋಗ್ತಿದ್ದೀವಿ. ಸೊ ಇವಾಗ ಅದು ಗಾಡಿನ ಸರ್ವಿಸಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೈಮ್ ಆಗೋಗಿದೆ ಗೈಸ್. ಆ್ಯಕ್ಚುಲಿ ನಾವು ಇನ್ನೂ ಬೇಗದ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಅವ್ರು ಇನ್ನೂ ವೆಯ್ಟ್ ಮಾಡಿ, ಏನೋ OTP ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲ ಕೇಳಿದ್ರು. ಸೊ ಅದಕ್ಕೇ ಅದನ್ನೇ ವೆಯ್ಟ್ ಮಾಡಿ ಆಮೇಲೆ ಅವರು ಒಂದು 2 ನಿಮಿಷ ವೆಯ್ಟ್ ಮಾಡಿ ಗಾಡಿನೇ ಕೊಟ್ಬಿಡ್ತೀವಿ ಅಂತಂದರು. ಅವಾಗ ಕೇಳಿದ್ದಕ್ಕೆ ಒಂದು 5 ಗಂಟೆ ಆಗುತ್ತೆ ಅಂತ ಅಂದರು. ಸೊ ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ, ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಹತ್ರನೇ ಆಯ್ತಾ ಇರೋದು. ಫಸ್ಟು ಅವ್ರು ಹೇಳಿದಾಗ ನಮ್ಮ ಕಾಲೇಜ್ ಹತ್ರನೇ ಅಲ್ವಾ, ನಮ್ಮ ಕಾಲೇಜ್ ಹತ್ರನೇ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೆಲ್ಲ ಅಂದ್ಕೊತಾ ಇದ್ವಿ. ಇವಾಗ ನಮ್ಮ ಕಾಲೇಜ್ ಮುಂದೆನೇ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಟೈಮ್ ಆಗೋಗುತ್ತೆ ಇವಾಗ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿರೋದು ಅಷ್ಟೇ. ಲೈಕ್ ಬರೀ ಗಾಡಿ ಬಿಡೋದಲ್ವ, ಬಿಟ್ಬಿಟ್ಟು ಹೋಗ್ಬೋದು ಅಂತ ಅಂದ್ಬಿಟ್ಟು. ಮೈ ಗಾಡ್, ನಮ್ಮ ಸೀನಿಯರ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಅದಕ್ಕೇ ಬರೀ ಬ್ರಷ್ ಮಾಡಿಬಿಟ್ಟು ಹಂಗೆ ಮುಖನೂ ತೊಳಿತಿಲ್ಲ, ಸ್ನಾನನೂ ಮಾಡಿಲ್ಲ, ಹಂಗೆ ಎದ್ದು ಬಂದಿದ್ದೀನಿ. ಇಲ್ಲೇ ಲೈಕ್ ಇವಾಗ ನಾವು ಯೂನಿವರ್ಸಿಟಿ ಹತ್ರ ಇದ್ದೀವಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ. ನಾವಿವಾಗ ಗ್ಲೋಬಲ್ ಮಾಲಿಗೆ ಹೋಗಬೇಕು, ಅಲ್ಲೇ ಮೂವಿ ಇರೋದು. ಸೊ ನೋಡೋಣ ಹೆಂಗಿದೆ ಏನು ಅಂತ ಏನಾದರೆ. ಗೈಸ್, ಮೂವಿಗೆ ಹೋಗೋದೇ ಈ ವ್ಲಾಗ್. ನೋಡೋಣ, ಅಲ್ಲಿ ಹೋಗಿ ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಏನು ಮಾಡೋದು. ಸೊ ಇವಾಗ ಟೈಮ್ ಬಂದುಬಿಟ್ಟು ಆ್ಯಕ್ಚುಲಿ ಆಲ್ರೆಡಿ 2 ಆಯಿತು. ನಾನು 2ಗೆ ಆ್ಯಕ್ಚುಲಿ 2ಗೆ ಶೋ ಇರೋದು. ಏನು ಭಯನೂ ಆಗ್ತಿಲ್ಲ ಗೈಸ್. ಇದು ಮೂವಿ ಮಿಸ್ ಅದೇನು ಗೊತ್ತಾಯ್ತು, ಸಡನ್ ನಾನು ಹೋಗ್ಬೇಕಂತ ಅಂದ್ಕೊಂಡು ಹೋಗೋ ಮೂವಿ ಆಗಿದ್ದರೆ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ, ಸ್ವಲ್ಪ ಇದು ಮಾಡ್ತಾಯಿದ್ವಿ. ಇದು ಸುಮ್ಮನೆ ಲೈಕ್ ಟೈಮ್ ತುಂಬ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಮನೆಯಿಂದ ಹೋಗಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಅಂತ ಅಷ್ಟೇ. ಲೈಕ್ ಏನು ಹೇಳ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತದೆ ಹೇಳಿ. ಅದಕ್ಕೆ ಅಂತ ಅಷ್ಟೇ. ಇವಾಗಿನ ಗಾಡಿ ಹತ್ರ ಕಾಯಬೇಕಲ್ವ, ಸುಮ್ಮನೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಕಾಯಬೇಕು ಅಂತ ಅಂದ್ಬಿಟ್ಟು ಒಂದು ಸುಮ್ಮನೆ ಇಲ್ಲ ಹೋಗ್ಕೊಂಡು ಮೂವಿ ನೋಡ್ಕೊಂಡು ಬರೋಣ, ಕರೆಕ್ಟಾಗಿ ಟೈಮ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲ ಅಂತಿದ್ರೆ ನಾವು ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಹತ್ರ ಕುತ್ಕೊಂಡು ಕಾಯೋಣ ಅಂದ್ಕೊಂಡಿದ್ವಿ. ಅದು ತುಂಬ ಲೇಟ್ ಆಗುತ್ತೆ ಅಂತ ಅದಕ್ಕೇ ಅಷ್ಟ ಆಯಿತು. ಬಟ್ ಇವಾಗ ಅವ್ರು ಹೇಳ್ತಿದ್ದಾರೆ ಆ್ಯಕ್ಚುಲಿ ಬೇಗ ಆಗುತ್ತೆ, ಅದು ಗೊತ್ತೇ ನನಗೆ ಮುಂದೆ ಇದ್ದೀವಿ ಗೈಸ್. ಮತ್ತೆ ಹಂಗೆ ಎದ್ಬಿಟ್ಟು ಹಂಗೆ ಬಂದಿದ್ದೀನಿ. ಮಾಡೋಣ, ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮೂವಿಗೆ ಹೋಗ್ತಿರೋದು ಅಂತ ಅನಿಸುತ್ತೆ. ಪ್ರತಿ ಸಲ ಇಲ್ಲ, ಲೈಕ್ ನೈಟ್ ಡ್ರೆಸ್ಸಲ್ಲೆಲ್ಲ ಹೋಗಿದ್ದೀನಿ, ಬಟ್ ಇವತ್ತು ಸ್ನಾನನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ನೋಡೋಣ ಹೇಗಿದೆ ಏನು ಎಂತ ಸಿಗ್ತೀನಿ. ಹೋಗ್ಬೇಕು. ನಮ್ಗೆ ಅದೇನು ಟೆನ್ಷನ್ ಆಗ್ತಿಲ್ಲ, ಮೂವಿಗೆ ಲೇಟ್ ಆಗಿದೆ ಅಂತ. ಮುಂಚೆ ಅದು ಟೆನ್ಷನ್ ಆಗ್ತಿತ್ತು, ಆ್ಯಕ್ಚುಲಿ ಟೆನ್ಷನ್ ಆಗ್ತಿಲ್ಲ. ಹೆಲ್ಮೆಟ್ ಎಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಆ್ಯಕ್ಚುಲಿ ಮನೆಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಏನಾಗ್ತಾ ಇದೆ
ಫ್ರೆಂಡ್ಗೆ ಮನೆಗೆ ಹೋಗ್ಬಿಟ್ಟು ಮೂವಿ ನೋಡೋಣ ಅಂತ ಹೇಳಿದೆ. ಅವಳು ಮನೆಗೆಲ್ಲ ಹೋಗೋ ಅಷ್ಟರಲ್ಲಿ ಆಗುತ್ತೆ, ಲೈಕ್ ಮನೆಯಿಂದ ಇಲ್ಲಿಂದ ಬಸ್ ಹತ್ತಿ ಅಲ್ಲಿ ಹೋಗಿ ಇಳಿದು ಅಲ್ಲಿಂದ ನೆಟ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಮನೆಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದು ಅಲ್ಲಿಂದನೂ, ಬಟ್ ತುಂಬ ಟೈಮ್ ಆಗೋಗಿದೆ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಇಲ್ಲಿಂದ ಹೋಗಿ ಹೋಗೋ ಅಷ್ಟರಲ್ಲಿ ಇನ್ನೂ 15 ಮಿನಿಟ್ಸ್ ಆಗುತ್ತೆ. 15 ಅಲ್ಲ, ಐ ಮೀನ್ 5 ಮಿನಿಟ್ಸ್ ಆಗುತ್ತೆ. ನಾವು ಮೂವಿ ಇದ್ರಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೂ 10 ಮಿನಿಟ್ಸ್ ಆಗುತ್ತೆ. ಮೇ ಬಿ ಒಂದು ಫಸ್ಟ್ ಸ್ವಲ್ಪ ಸೀನ್ ಮಿಸ್ ಆಗ್ಬೋದು. ಯಾವ್ದಾದ್ರು ಓಟಿರ್ತೀರ ಅಂದಾಗ ಆ ಸೀನ್ ನೋಡ್ಕೊಂಡ್ರೆ ಆಯಿತು. ಇವಾಗ ಸುಮ್ಮನೆ ಆ್ಯಕ್ಚುಲಿ ಟೈಮ್ ಬರೋದು ಹೋಗ್ತಿರೋದು ಮಸ್ತ್ ಅನಿಸ್ತದೆ. ಬರೀ ಗಾಡಿ ಬಿಡೋಕೆ ಬರೋಣ ಅಂತ ಬಂದುಬಿಟ್ಟು ಮೂವಿ ಪ್ಲ್ಯಾನ್ ಆಗೋದು. ಅದು ಇನ್ನೊಂದೇನಂದ್ರೆ ಗೈಸ್, ಆ್ಯಕ್ಚುಲಿ ನಾವು ಮುಂಚೆ ಅಂದ್ಕೊಂಡಿದ್ವಿ ಕಾಲೇಜ್ ನಡಿಬೇಕಾದ್ರೆ ಅದು ನಮ್ಮ ಕಾಲೇಜ್ ಹತ್ರನೇ ಇರೋದಲ್ವ, ಸೊ ಬೆಳಗ್ಗೆ ಬಿಟ್ಟರೆ ಮತ್ತು ಕಾಲೇಜ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗ್ಬೋದಿತ್ತು ಗಾಡಿ ಅಂತ ನಾವು ಅಂದ್ಕೊತಾ ಇದ್ವಿ. ಬಟ್ ಅವತ್ತಿಂದ ಬಿಡಲೇ ಇಲ್ಲ. ಅದೇನೋ ಶೋರೂಮ್ ಬೇರೆ ಕ್ಲೋಸ್ ಆಗೋಗಿತ್ತು ಓಲಾದವ್ರದ್ದು. ಸೊ ಅದು ಓಲಾ ಅಲ್ವಾ, ಓಲಾ ಆಗ್ಬಿಡ್ತು. ಓಲಾ ಶೋರೂಮ್ಗೆ ಬಿಡಬೇಕು, ಇಲ್ಲ ಅಂತ ಅಂದರೆ ಅದು ಎಲೆಕ್ಟ್ರಿಕ್ ಅಲ್ವಾ, ಸೊ ಅದು ಗೊತ್ತಾಗಲ್ಲ. ಬೇರೆ ಕಡೆ ಕೇಳಿದ್ಕೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಓಲಾ ಶೋರೂಮ್ಗೆ ಬಿಟ್ಬಿಟ್ಟು ಬರ್ತಾಯಿದ್ವಿ. ಸೊ ಅದಾದಮೇಲೆ ಅದು ಏನಿಲ್ಲ. ಸೊ ಇವಾಗ ಮೊನ್ನೆ ನನ್ನ ಎಕ್ಸಾಮ್ಸ್ ಎಲ್ಲ ಮುಗೀತು, ಇವ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಅಂತ ಅನಿಸುತ್ತೆ ಅಷ್ಟೇ. ವೈವ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಇವಳು ನೆನ್ನೆ ನಮ್ಮ ಮನೆಗೆ ಬರಬೇಕಿತ್ತು. ಇವತ್ತು ಹಂಗೆ ಗಾಡಿ ಬಿಡಬೇಕಿತ್ತಲ್ವ, ಹಾಗೆ ಗಾಡಿ ಬಿಟ್ಬಿಟ್ಟು ಬರೋಣ 1 ಅವರ್ ಆಗುತ್ತೆ ಅಂತ ಅಂದು. ಸರಿ ನಾನು ಬರ್ತೀನಿ ಅಂತ ಹಿಂಗೆ ಬಂದ್ಬಿಟ್ಟು ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಯಿತು. ಇವಾಗ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೂವಿಗೆ ಆಲ್ರೆಡಿ ಟೈಮ್ ಆಯಿತು. ನಾವು ಇನ್ನೊಂದೇನು ಅಡ್ವರ್ಟೈಸ್ಮೆಂಟ್ ಅದು ಇದು ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವಾಗ ಗೋಪಾಲನ್ ಮಾಲ್ ಹತ್ರ ಇದ್ದೀವಿ. ಆ್ಯಕ್ಚುಲಿ ಗೋಪಾಲನ್ ಮಾಲಲ್ಲಿ ಬುಕ್ ಮಾಡ್ಬೋದಿತ್ತು ಅನ್ಸುತ್ತೆ, ಬಟ್ ಸೀಟ್ಸ್ ಇರಲಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಯಾಕೋ ಗ್ಲೋಬಲಲ್ಲಿ ಬುಕ್ ಮಾಡಿದ್ವಿ ಅಷ್ಟೇ. ಎಂತನೂ ಇಲ್ಲ. ಇದು ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಗ್ಲೋಬಲ್ ಮಾಲ್ ಹೋಗಿದ್ದೀನಿ. ಲೈಕ್ ಫಸ್ಟ್ ಟೈಮ್ ಅದು ಮೂವಿ ನೋಡ್ತಿರೋದು ಫಸ್ಟ್ ಟೈಮ್. ನಿಂಗೂ ಫಸ್ಟ್ ಟೈಮಾ? ನನ್ನ ಫ್ರೆಂಡ್ಗೂ ಫಸ್ಟ್ ಟೈಮ್. ನನಗೆ ನನ್ನ ಫ್ರೆಂಡ್ಗೆ ಇಬ್ರಿಗೂ ಗ್ಲೋಬಲಲ್ಲಿ ಫಸ್ಟ್ ಟೈಮ್ ಮೂವಿ ನೋಡೋಕೆ ಹೋಗ್ತೀನಿ. ಸೊ ಲೈಕ್ ಗೋಪಾಲನೆಲ್ಲ ಹೋಗಿದ್ದೆ ಆಯಿತಾ, ಗ್ಲೋಬಲ್ ಮಾಲ್ಗೆ ಹೋಗಿದ್ದೆ. ಬಟ್ ಅಲ್ಲಿ ಯಾವುದು ಮೂವಿ ನೋಡೋಕೆ ಹೋಗಿಲ್ಲ. ಹೋಗ್ಬಿಟ್ಟು ತಿರ್ಗಾಡ್ಕೊಂಡು ಬಂದಿದ್ದೀನಿ. ಒಂದ್ಸತಿ ಒಂದು ಕಾಮಿಡಿ ಶೋಗೆ ಹೋಗಿದ್ದೆ, ಅದು ಬಿಟ್ಟರೆ ಹೋಗಿಲ್ಲ ಗೈಸ್. ಅದೇನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ. ಹಂಗೇನಿಲ್ಲ, ಲೈಕ್ ಚೆನ್ನಾಗೇನೇ ಇದೆ. ನೋಡೋಣ ಮೂವಿ ಥಿಯೇಟರ್ ಎಲ್ಲ ಹೇಗಿದೆ, ಏನು ಎಂತ ನೋಡೋಣ. ಐ ಮೀನ್ ಮೂವಿನ ಹೆಂಗಿದೆ ಅಂತ ನೋಡೋಣ. ಇವಾಗ ಫುಲ್ ರೀಲ್ಸಲ್ಲೆಲ್ಲ ಟ್ರೆಂಡ್ ಆಗ್ತಿದೆಲ್ಲ. ನಾನು ಇವತ್ತು ಹೋಗೋದು ತರಬೇಕಿತ್ತು. ಆ್ಯಕ್ಚುಲಿ ತರಬೇಡ ಅಂದ್ಕೊಂಡೆ, ಸುಮ್ಮನೆ ಏನಕ್ಕೆ ಗಾಡಿ ಸರ್ವಿಸ್ ಬಿಡೋಕ್ಕೆ ಇಷ್ಟೊಂದೆಲ್ಲ ಬೇಕಾದ ಹೋಗಿ ಅಂದ್ಕೊಂಡು ತಂದಿಲ್ಲ. ಆ್ಯಕ್ಚುಲಿ ನಾವು ಗಾಡಿ ಸರ್ವಿಸ್ ಬಿಟ್ಬಿಟ್ಟು ಬಂದುಬಿಟ್ಟು ನಮ್ಮ ಮನೇಲಿ ಕೂತ್ಕೊಂಡು ನನ್ನ ಫ್ರೆಂಡ್ಗೆ ಒಂದು ಮೂವಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಅದೇ ಹೇಳಿದ್ದು, ಮೂವಿ ನೋಡೋಣ ಮನೆಗೆ ಹೋಗಿ ಅಂತ. ಅವಳು ಮನೆಗೆ ಯಾಕೆ ಹೊಸ ಮೂವಿ ಬಿಟ್ಟಿದ್ದಾರಲ್ವ ಆ ಮೂವಿ. ಮತ್ತು ಇನ್ನೊಂದೇನಂದರೆ ನಾನು ಇಬ್ಬರೇ ಯಾವತ್ತು ಮೂವಿಗೆ ಹೋಗಲ್ಲ. ಈಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಇಬ್ಬರು ಯಾರಾದರೂ ಬರ್ತಿರೋದು ಅಂತ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಮೂವಿಗೆ ಹೋಗ್ತಿದ್ವಿ. ನಾನು ಇನ್ನೊಂದೇನು ಗೊತ್ತಾ ಗೈಸ್, ನಾನು ಮೂವಿಗೆ ಥಿಯೇಟರ್ಗೆ ಹೋಗೋದೇ ರೇರು. ನಮ್ಮ ಮನೇಲಿ OTT ಬಂದಾಗಿಂದ ಯಾವ ಮೂವಿಗೂ ಅಷ್ಟೊಂದು ಕಳಿಸ್ತಾನೆ ಇಲ್ಲ. OTTಲೇ ಬರುತ್ತೆ ಅಂತ. ಸೊ ಅದಕ್ಕೆ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡೇ ಆಲ್ಮೋಸ್ಟ್ ಎಲ್ಲ ಮೂವಿ ಅದಕ್ಕೆಲ್ಲ ಹೋಗ್ತಿದ್ದಿತ್ತು. ಸೊ ಇವತ್ತು ಹೆಂಗಿದ್ದು ನಾನು ಇವಳಂತೂ ಯಾವತ್ತೂ ಹೋಗಿರ್ಲಿಲ್ಲ ಆಯಿತಾ. ಸೊ ಇವತ್ತು ಹಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನೋ ಎಲ್ಲದಕ್ಕೂ ಕಾಲ ಕೊಟ್ಟು ಬರಬೇಕಂತ ಹೇಳ್ದಾರಲ್ವ ಗಾಯ್ಸ್. ಸೊ ಇವತ್ತು ನಮಗೆ ಕಾಲ ಕೊಟ್ಟು ಬಂದಿದೆ ಅಂತ ಅನಿಸುತ್ತೆ. ಓಕೆ, ನಮಗೆ ಇನ್ನೇನು ರೀಚ್ ಆದ್ವಿ. ಇವಾಗ ಒಂದು ಯೂಟರ್ನ್ ಮಾಡಿಕೊಂಡು ಬಂದರೆ ಆಯಿತು. ಇಲ್ಲೇ ಬಿಡು, ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ನನ್ನ ಫ್ರೆಂಡ್ ಏನು ಗೊತ್ತಾ, ಇಲ್ಲೇ ಇಟ್ಕೊಂಡು ರೋಡ್ ದಾಟ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾಳೆ. ಪರವಾಗಿಲ್ಲ, ಆಲ್ರೆಡಿ ಲೇಟಾಗಿ ಹೋಗಿದೆ. ಜೀವನದಲ್ಲಿ ಏನು ಗೊತ್ತಾ, ಯಾವುದಕ್ಕೂ ಟೆನ್ಷನ್ ತೊಗೊಳ್ಬೇಡ್ದು, ಏನಕ್ಕೂ ಚಿಂತೆ ಮಾಡಬೇಡ್ದು. ಹೆಂಗೆ ಹೋಗೋದು ಹೋಗಲಿ, ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್ ಗೈಸ್. ನಾವು ನಿಜ ಯಾವುದಕ್ಕೂ ಯೋಚನೆ ಮಾಡಬೇಡ್ದು. ಅದು ಯಾವತ್ತೂ ಟೆನ್ಷನು ತೊಗೊಳ್ಬೇಡ್ದು. ಆ ಟೆನ್ಷನ್ ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬ ಎಫೆಕ್ಟ್ ಎಲ್ಲನೂ ನಮ್ಮಿಂದನೇ ಗೈಸ್. ನಾವಿವಾಗ ಏನೋ ಒಂದು ವಿಷಯಕ್ಕೆ ನಗ್ತೀವಿ ಅಂದರೆ ಅವ್ರು ನಗ್ಸಿದ್ದಕ್ಕೆ ನಕ್ಕಿದ್ದೀವಲ್ಲ, ನಾವು ನಕ್ಕಿದ್ದೀವಿ, ನಾವು ನಗ್ತಿರೋದು ಕತ್ತಿದ್ದೀವಿ. ನಾವು ಯಾರಿಗೂ ಜೀವನ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು. ಯೂಟರ್ನ್ ತೊಗೊಂಡು ಹೋಗೋಣ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಆರಾಮಾಗಿ ಹೋಗೋಣ. ಯೂಟರ್ನ್ ತೊಗೊಳಕ್ಕೆ ನಾವು ತುಂಬಾ ಮುಂದೆ ಬರಬೇಕಾಯ್ತು. ಆಲ್ಮೋಸ್ಟ್ 1 ಕಿಲೋಮೀಟರನ್ನ ಬರಬೇಕು ಅನಿಸುತ್ತೆ. ಹಿಂಗೆ ಹೋಗಿ ಬರೋಷ್ಟು ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನಾವು ದಾಟ್ಕೊಂಡು ಹೋಗೋದು, ಸುಮ್ಮನೆ ಆರಾಮಾಗಿ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ, ಓಡೋದು ಬೇಡ, ಆರಾಮಾಗಿ ಹೋಗೋಣ. ಮೂವಿ ಸ್ಟಾರ್ಟ್ ಆಗಿರುತ್ತೆ, ನೋಡಿ
ಇನ್ನೂ ಏನು ಓಡೋದು ಬೇಡ ಇಲ್ಲ ಅದು ಆರಾಮಾಗಿ ಹೋಗೋಣ ಹೆಂಗಿದ್ರೆ ನೋಡೋಣ ಗೈಸ್. ಅಲ್ಲಿ ಹೋದ್ಮೇಲೆ ಹೆಂಗೆ ಅನ್ಸುತ್ತೋ ಹಂಗೆ. ಮೂವಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರೋದು. ಅಲ್ಲಿ ಹೋಗಿ ಸೀಟ್ ಉಟ್ಕೊಂಡು ನೋಡೋ ಅಷ್ಟರಲ್ಲಿ ಟಿವಿ ಒಂದು 10 ನಿಮಿಷದ ಮೂವಿ ಮುಗ್ದಿರುತ್ತಾ ಗೊತ್ತಿಲ್ಲ. ನೋಡೋಣ, ಮುಗ್ದಿರಲ್ಲ. ಏನೋ 2:10ವರೆಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ ನನ್ನ ಫ್ರೆಂಡ್ ಹೇಳ್ತಿರೋ ಪ್ರಕಾರ. ಯಾ ಲೆಟ್ಸ್ ಸಿ. ಆರಾಮಾಗಿರ್ಬೇಕು ಲೈಫ್. ಏನಕ್ಕೂ ಯೋಚನೆ ಮಾಡಬೇಕು. ಉಪೇಂದ್ರ ಅವ್ರು ಹೇಳ್ಬಾ, ಏನಕ್ಕೂ ಯೋಚನೆ ಮಾಡಬೇಕು. ಹೋಗಿದ್ದ ಫ್ಲೋ ಹೆಂಗೆ ಹೋಗುತ್ತೋ ಅದೇ ಜೀವನ. ತುಂಬ ಮೋಟಿವೇಶನ್ ಕೊಡ್ತಾ ಇದ್ದೀನಿ ಅಂತ ಅನಿಸ್ತು. ಈಗ QR ಕೋಡ್ಗೂ ಸ್ಕ್ಯಾನ್ ಮಾಡಬೇಡ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇದು ಒಳಗಡೆ ಹೋಗ್ಬಿಟ್ಟು ಇನ್ನೇನು ರೀಚ್ ಆಗ್ತೀನಿ. ಇನ್ನೇನು ಮೆಟ್ರೋ ಸ್ಟೇಷನ್ ಹತ್ರನೇ ಅಲ್ವಾ ಇದ್ರದ್ದು. ಸಿಗ್ತೀನಿ. ಒಂದೇ ಸತಿ ಲಿಫ್ಟ್ ತೊಗೊಂಡ್ಬಿಡೋಣ. ಎಕ್ಸ್ಲೇಟರ್ ಹೋಗೋದು ಬೇಡ, ಲಿಫ್ಟಲ್ಲಿ ಹೋಗ್ಬಿಡ್ತೀವಿ ಒಂದೇ ಸತಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಕರೆಕ್ಟ್ ಟೈಮ್ ಅಡ್ವರ್ಟೈಸ್ಮೆಂಟ್ ಬರ್ತಿದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. Read all the related documents carefully before investing. ಗಾಯ್ಸ್, ಏನು ಗೊತ್ತಾ, ಟಿಕೆಟ್ ತೊಗೊಂಡಿದ್ದೀವೋ ಇಲ್ವೋ ಅಂತಾನೆ ಚೆಕ್ ಮಾಡಿಲ್ಲ. ನಿಜ ಪ್ರೀತಿ ಅಂದ್ರೆ ಬರ್ಬೋದಿತ್ತು ಹಂಗಂತ ಚೆಕ್ ಮಾಡಿಲ್ಲ ಗಾಯ್ಸ್. ಆಗೋಗುತ್ತೆ. ನಂಗೆ ಅದೇ ಆಶ್ಚರ್ಯ ಆಗಿದ್ದು. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಎಲ್ಲ ಮೂವಿಗೂ ಎಲ್ಲ ಥಿಯೇಟರ್ಸ್ಗೂ ಹೋದರೆ ಟಿಕೆಟು ಲೈಕ್ ಫಸ್ಟು ಟಿಕೆಟ್ ತೋರಿಸಿ, ರಿಸಿಪ್ಟ್ ತೋರಿಸಿ ಅಂತ, ಅಥವಾ ಅದೇ ಬುಕ್ ಮಾಡಿರೋದು ತೋರಿಸಿ ಅಂತ ಹೇಳ್ತಾರಲ್ವ. ಏನೂ ಕೇಳಿಲ್ಲ, ಯಾರು ಟಿಕೆಟು ಕೇಳಿಲ್ಲ, ಏನೂ ಕೇಳಿಲ್ಲ. ಸ್ಟಾರ್ಟ್ ಆಯಿತು. ಬಟ್ ಅದು ಟಿಕೆಟೇ ಕೇಳಿಲ್ಲ. ಸುಮ್ಮನೆ ಎಂಟ್ರಿ ಹೋದ್ವಿ, ಒಳಗಡೆ ಬಂದ್ವಿ. ಅಂದರೆ ನಮ್ಮ ಬಾಡಿ ಎಲ್ಲ ಚೆಕ್ ಮಾಡಿದ್ರು, ಅದೊಂದು ಚೆಕ್ ಮಾಡಿದ್ರು ಅಷ್ಟೇ. ಆಮೇಲೆ ಅದು ಏನೂ ಚೆಕ್ ಮಾಡಿಲ್ಲ, ಸುಮ್ಮನೆ ಬಂದ್ವಿ. ಬಂದ್ಬಿಟ್ಟು ಹಂಗೆ ಒಳಗಡೆ ಬಂದ್ಬಿಟ್ವಿ. ಯಾರಿಗೂ ಟಿಕೆಟು ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಇಷ್ಟೊಂದು ಏನು ಎಲ್ಲ ಮೂಲೆಲ್ಲ ಚೆಕ್ ಮಾಡ್ತಾರೆ. ಅದು ಯಾವುದಾದೋ ನಾರ್ಮಲ್ ಮೂವಿ ಥಿಯೇಟರ್ಸ್ ಚೆಕ್ ಮಾಡ್ತಾರೆ. ಟಿಕೆಟ್ ತೊಗೊಂಡಿದ್ದೀವೋ ಇಲ್ವೋ ಅಂತಲೇ ಚೆಕ್ ಮಾಡಿಲ್ಲ. ತುಂಬ ಕ್ರೇಜಿ ಅಂತ ಅನಿಸ್ತು. ಸುಮ್ಮನೆ ಬಂದ್ವಿ, ಕರೆಕ್ಟ್ ಟೈಮಿಗೆ ಬಂದ್ವಿ ಗೈಸ್. ನಾವು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ವಿ ನೋಡಿ. ಯಾವುದು ಅರ್ಜೆಂಟ್ ಮಾಡಬೇಕು. ಇವಾಗ ಟೆನ್ಷನಲ್ಲಿ ಓಡ್ ಬಂದು ಟೆನ್ಷನ್ ತೊಗೊಂಡು BP ರೇಸ್ ಆಗಿಬಿಟ್ಟು BP2 ಶೂಟ್ ಆಗಿ ಹೋಗ್ಬಿಟ್ಟಿದ್ದಿದ್ರೆ ನಾನು, ಅಥವಾ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅದಕ್ಕೆ ಅದೆಲ್ಲ ಯೋಚನೆ ಮಾಡಬಾರ್ದು. ನನ್ನ ಲಿಟ್ರಲಿ ಯೋಚನೆ ಮಾಡಬಾರ್ದು. ಆಯಿತಾ, ಸ್ಟಾರ್ಟ್ ಆಯಿತಾ? ಓ ಯಾ ಇದು ಅಡ್ವರ್ಟೈಸ್ಮೆಂಟಾ? ಓ ಶಿಟ್, ಇದು ಅಡ್ವರ್ಟೈಸ್ಮೆಂಟ್. ಅಂದರೆ ನಾವು ಬಂದ್ಬಿಟ್ಟು ಇನ್ನೂ ಅಡ್ವರ್ಟೈಸ್ಮೆಂಟೇ ನೋಡ್ತಿದ್ದೀವಿ ಗೈಸ್. ಇನ್ನೂ ಮೂವಿನ ಸ್ಟಾರ್ಟ್ ಆಗಿಲ್ಲ. ನನಗೇನು ಗೊತ್ತಾ, ಇವಾಗ ಆಶ್ಚರ್ಯ ಆಗಿದ್ದು ನಮ್ಮ ಚೆಕ್ಕೇ ಮಾಡಿಲ್ಲ. ಅದೇ ಆಶ್ಚರ್ಯ ಆಗ್ತಿದೆ ನಂಗೆ, ತುಂಬ ಆಶ್ಚರ್ಯ ಆಗ್ತದೆ. ನನ್ನ ಫ್ರೆಂಡ್ಗೂ ಆಶ್ಚರ್ಯ ಆಗ್ತದೆ. ನಾವು ಫಸ್ಟು ಎಂಟ್ರಿ ಆಗಬೇಕಾದ್ರೆ ಚೆಕ್ ಮಾಡ್ತಾರೆ ಅನ್ಕೊಂಡು, ಅಲ್ಲೂ ಚೆಕ್ ಮಾಡಿಲ್ಲ. ಸೊ ಅದಾದಮೇಲೆ ಹೆಂಗಿದ್ರು ಒಳಗಡೆ ಇಲ್ಲಿ ಏನಾದ್ರು 5-6 ಅಂತ ರೂಮ್ ಇರುತ್ತಲ್ವಾ, ಅಲ್ಲಿ ಆ ಇದರಲ್ಲಿ ಚೆಕ್ ಮಾಡ್ತಾರೆ ಅಂದ್ಕೊಂಡ್ವಿ. ಅಲ್ಲೂ ಚೆಕ್ ಮಾಡಿಲ್ಲ. ಯಾವ್ದಾದ್ರು ಚಿಕ್ಕ ಚಿಕ್ಕ ಥಿಯೇಟರ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಇಷ್ಟು ದೊಡ್ಡ ಇದರಲ್ಲಿ ಚೆಕ್ ಮಾಡಿಲ್ಲ. ಆಮೇಲೆ ಸೀಟ್ಸ್ ಎಲ್ಲ ಕಂಫರ್ಟೇಬಲ್ ಇದೆ ಗೈಸ್. ನಾನಂತೂ ಮೂವಿಗೆ ಬಂದರೆ ನಮ್ಮ ಅತ್ತೆ ಮನೆ ಥರನೇ ಕುತ್ಕೊಂಡಿರ್ತೀನಿ. ಏನು ಹೆಂಗೆ ಬೇಕು ಕಾಲೆಲ್ಲ ಮೇಲಿಟ್ಕೊಂಡು ಎಲ್ಲ ಕುತ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ ಅಂತ ಇದ್ದೀವಿ, ಅದು ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರ್ತೀನಿ. ಅಷ್ಟು ಕ್ರೇಜಿ ಅನಿಸ್ತು ಆಯಿತಾ ಮೂವಿ ಟಿಕೆಟು. ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಬೇರೆ ಪೇ ಮಾಡಿದ್ದಾಳೆ. ಕ್ರೇಜಿ ಅನಿಸ್ತಿದೆ. ಆ್ಯಂಡ್ ಮೂವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ಯಾವುದೋ ಮೂವಿದು ಬರೀ ಟ್ರೇಲರ್ ಅಷ್ಟೇ ತೋರಿಸ್ತಿದ್ದಾರೆ, ನೋಡಬೇಕು. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ, ಏನು ಎತ್ತ ಅಂತ. ಚೆನ್ನಾಗಿದೆ ಗೈಸ್. ಇವಾಗಂತೂ ನಾನು ಮಾತಾಡ್ತಿರೋದು ಕೇಳಿಸೋ ಗೊತ್ತಿಲ್ಲ, ಬಟ್ ಐ ವಾಸ್ ಶಾಕ್. ನೋಡೋಣ ಮೂವಿ ಹೆಂಗಿದೆ ಅಂತ. ಮೂವಿ ಎಲ್ಲ ಇಂಟರ್ವಲಲ್ಲಿ ಸಿಗ್ತೀನಿ ಆಯಿತಾ. ಈ ಮೂವಿ ಬೇರೆ 3.5 hours ಬೇರೆ ಇದೆಯಂತೆ, ಬಟ್ ಏನಂತ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿರೋದಾಯ್ತಾ. ನಂಗೆ ತುಂಬ ಖುಷಿ ಆಗ್ತಿದೆ. ಅಯ್ಯೋ, ನನಗಿನ್ನೂ ಮೂವಿ ಹೆಸರು ಹೇಳೋಕ್ಕೂ ಬರ್ತಿಲ್ಲ, ಅದು ಅಷ್ಟು ಖುಷಿ. ನನಗೀಗೂ ಮೂವಿ ಹೆಸರು ಗೊತ್ತಿಲ್ಲ. ಏನು ಮೂವಿ ಹೆಸರು ಅಂತ? ದುರಂಧರ್ ಮೂವಿ ಬಂದಿತ್ತು ಗಾಯ್ಸ್. ನಮ್ಮ ಕನ್ನಡ ಮೂವಿ ಅಂದರೆ ಎಲ್ಲ ಬಾಯಿಗಳಿದೆ ಆಯಿತಾ. ಡೆವಿಲ್ಲು, ಮಾರ್ಕು, ಕಿರ್ಕು ಎಲ್ಲ ಬಾಯಲ್ಲಿರುತ್ತೆ. ಹಿಂದಿ ನಮ್ಮಮ್ಮಂಗೆ ಫೋನ್ ಮಾಡಿ ಹೇಳ್ತಾ ಆಯ್ತಾ, ಅಮ್ಮ ಮೂವಿ
ಮೂವಿಗೆ ಹೋಗ್ತಿದ್ದೀನಿ ಅಂತ ಸೈಲೆಂಟ್ ಆಗಿಬಿಡುತ್ತೆ. ಸರಿನಾ, ಸ್ಟಾರ್ಟ್ ಆಯ್ತಾ? ಇದು ಅಡ್ವರ್ಟೈಸ್ ಅಂತ. ಯಾರ್ದು ಮೂವಿದು ಇದು? ರಣಬೀರ್ ಸಿಂಗ್ ಮೂವಿ, ಕರೆಕ್ಟ್. ಅದು ರೀಲ್ಸಲ್ಲಿ ಮಾತ್ರ ನೋಡಿದ್ದೇನೆ ಆಯಿತಾ, ಅದರಿಂದ ನನಗೆ ಗೊತ್ತು ಆ ರೀಲ್ಸ್ ಲೈಕ್ ಇಟ್ಸ್ ಫೇಮಸ್ ಅಂತ. ನೆಕ್ಸ್ಟ್ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಪಿಕ್ಚರ್ಗೆ ಹೋಗ್ತಿದ್ದೀನಿ ಅಂತ ಅಂದೆ. ನಮ್ಮಮ್ಮ ಯಾವ್ದಂತ ಅಂದರು. ನಾನು ಯಾವುದೋ ಹಿಂದಿ ಫಿಲಮ್ಗೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮಮ್ಮ ನಿನ್ಗೆ ಹಿಂದಿನೇ ಬರಲ್ಲ, ಹಿಂದಿ ಫಿಲಮ್ಗೆ ಹೋಗಿ ಏನು ಮಾಡ್ಸಿ ಅಂತೆಲ್ಲ ಕೇಳಿಬಿಟ್ರು ಗೈಸ್. ಅವಾಗ ಸ್ವಲ್ಪ ಅವಮಾನ ಆಯಿತು. ಅದು ಬಿಟ್ಟರೆ ಅಷ್ಟೇ, ಅದೊಂದು ಸ್ವಲ್ಪ ಸಡನ್ನಾಗಿ ಸೈಲೆಂಟ್ ಮಾಡಿಬಿಡ್ತಿದ್ದೆ. ನಾನು ಬೇರೆ ತುಂಬ ಜೋರ ಮಾತಾಡ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್, ನೋಡೋಣ ಏನಾಗುತ್ತೆ. ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊತೀವಿ ಅಂತ ಸುಮ್ಮನೆ ಮಾತಾಡ್ತಿರ್ತೀನಿ. ನನ್ನ ಫ್ರೆಂಡ್ ಏನು ಮಾತಾಡ್ತಿದ್ವಿ ಅಂತ ಕಾರ್ನರ್ ಸೀಟ್ ಕಾರ್ನರ್ ಸೀಟ್ ಜೊತೆ ಬಂದಿದ್ದೀನಿ ಅಂತ ಅಂದರೆ ವೈಫ್ ಫ್ರೆಂಡ್ ಅಂತ ಎಲ್ಲ ಅನ್ಕೊಂಬಿಡಿ. ಅದು ನನಗೆ ಈ ಜನ್ಮದಲ್ಲಿ ಸಿಗಲ್ಲ. ನನ್ನ ಫ್ರೆಂಡ್ ಹುಡುಗಿ ಫ್ರೆಂಡ್ ಜೊತೆ ಹುಡುಗ ಫ್ರೆಂಡ್ ಜೊತೆನೂ ಅಲ್ಲ. ನಾವು ಸಿಕ್ಕಿದೆ ಇದೊಂದು ಸೀಟು, ಮಿಕ್ಕಿದ್ದೆ ಇದೊಂದು ಸೀಟು, ಇದೊಂದು ಸೀಟು ಬುಕ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಲೈಕ್ ಹೀರೋ ಅಲ್ಲೇ ನಾವು ನೋಡ್ತಾ ಇದ್ವಿ ಯಾವ ಸೀಟ್ ಇದೆ ಅಂತ. ಇದು ಎರಡೆರಡು ಕಂಟಿನ್ಯೂಸ್ ಪಕ್ಕ ಸೀಟ್ ಇದ್ದಿದೆ, ಇದು ಒಂದೇ ಇದ್ದಿದ್ದು. ಸೊ ಇದಕ್ಕೆ ಬಂದ್ವಿ, ಇನ್ನೇನೂ ಇಲ್ಲ. ಸೊ ಯಾ ನೋಡೋಣ ಈ ವ್ಲಾಗಲ್ಲಿ ಬರೀ ನಾನು ಮಾತಾಡಿದ್ರೆ ಆಗೋದು ಗೈಸ್, ಇನ್ನೇನೂ ಇರಲ್ಲ. ನಾನು ಇನ್ನೂ ಇಂಟ್ರೋ ವಿಡಿಯೋನ ಶೂಟ್ ಮಾಡಿಲ್ಲ. ಇದಾದ ಮೂವಿ ಎಲ್ಲ ಮುಗ್ದಾದ್ಮೇಲೆ ಶೂಟ್ ಮಾಡಿಬಿಟ್ಟು ಹಾಗೆ ಜಾಯಿಂಟ್ ಮಾಡಿಬಿಡ್ತೀನಿ. ಇದು ಮುಗಿಸ್ಕೊಂಡು ಇವಾಗ ನಾವು ಇದನ್ನು ತೊಗೊಂಡು ಬರೋಕ್ಕೆ ಬೇರೆ ಹೋಗ್ಬೇಕು ಗೈಸ್. ಮತ್ತೆ ಗಾಡಿ ಇಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ಅದು ನಮ್ಮಮ್ಮ ನನಗೆ ಹಿಂದಿ ಆ್ಯಕ್ಚುಲಿ ಬರಲ್ಲ ಆಯ್ತಾ, ಬಟ್ ಅರ್ಥ ಆಗುತ್ತೆ ಥೋಡ ಅಂತ. ಶಾದಿ ಇಲ್ಲ, ನನ್ನ ಫ್ರೆಂಡ್ ಅವಾಗಿಂದ ಒಂದು 120 ಕ್ವಶನ್ ಕೇಳ್ತಿದ್ದಾಳೆ. ನಿಂಗೆ ಬೇಜಾರಿಲ್ಲ ತಾನೆ ನಾನು ಮೂವಿ ಕರ್ಕೊಂಡ್ಬಂದಿದ್ದೆ ಅಂತ? ನಂಗೆ ಮೂವಿ ಬರೋಕ್ಕೆ ಬೇಜಾರು ಏನಕ್ಕೆ? ನನಗೆ ಆ್ಯಕ್ಚುಲಿ ಮೂವಿ ಬರೋಕ್ಕೆ ಖುಷಿ. ಬಟ್ ನಾನು ಯಾವಾಗೂ ನಾನು ತುಂಬ ಹೇಳ್ತಾ ಇರ್ತೀನಿ, ನನಗೆ ಗೊತ್ತಾ ಗೈಸ್, ನಾನು ಕನ್ನಡದವಳು, ನಾನು ಕನ್ನಡ ಅಂತ ತುಂಬ ಜಾಸ್ತಿ ಹೇಳ್ತಾ ಇರ್ತೀನಿ. ಇವಾಗ ನನ್ನ ಫ್ರೆಂಡ್ ಫೀಲ್ ಮಾಡ್ಕೋತಾ ಇದ್ದಾಳೆ, ನಾನು ಇವಾಗ ಅವಳು ಹಿಂದಿ ಮೂವಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾಳಲ್ವಾ, ಸೊ ಅದಕ್ಕೇನಾದ್ರು ನಾನು ಫೀಲ್ ಮಾಡ್ಕೋತಾ ಇದ್ದೇನೆ ಅಂತ. ಏನಿಲ್ಲ ಗೈಸ್, ಎಲ್ಲ ಮೂವಿನೂ ನೋಡಬೇಕು, ಎಲ್ಲ ಮೂವಿನೂ ಬೆಳೆಸ್ಬೇಕು. ಸೊ ಎಲ್ಲ ಮೂವಿನೂ ನೋಡೋಣ. ಇದು ಇಂಡಿಯನ್ ಪ್ರೌಡ್ ಇಂಡಿಯನ್ ಮೂವಿ ಅಂತ ಅದಕ್ಕೆ ಕರ್ಕೊಂಡು ಬಂದದ್ದು. ಸೊ ನನಗೇನಿಲ್ಲ ಗೈಸ್, ನನಗೆ ಆ್ಯಕ್ಚುಲಿ ನಾನು ಫಸ್ಟು ಪ್ರಿಫರೆನ್ಸ್ ಬಂದ್ಬಿಟ್ಟು ಕನ್ನಡಗೇನೆ. ಅವಳು ಇವಾಗ ಅದಕ್ಕೆ ಹೋಯ್ತು, ನಾನು ಯಾವಾಗ ಅವಳಿಗೆ ಹೇಳ್ತಾ ಇರ್ತೀನಿ ಅದ ನಮ್ಮ ಕನ್ನಡ ಫಸ್ಟ್ ಇರ್ಬೇಕಂತ. ಇವಾಗ ಅದಕ್ಕೆ ನಾನು ಎಲ್ಲರೂ ಏನಾದ್ರು ಬೈದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೀನು ಸಾರಿ ಆಯಿತಾ, ನಿನಗೆ ಹಿಂದಿ ಮೂವಿ ಕರ್ಕೊಂಡ್ಬಂದಿದ್ದಕ್ಕೆ ಅಂತ ಹೇಳ್ತಾ ಇದ್ದಾಳೆ. ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಯಾರಾದ್ರು ಅಷ್ಟೇ ಹಿಂದಿ ಇಂಗ್ಲೀಷ್ ಅಂತ ಎಲ್ಲ ಅಂದರೆ ಫಸ್ಟು ಕನ್ನಡ ಅಂತ ಆ ಥರ ಎಲ್ಲ ಹೇಳ್ತಾ ಇರ್ತೀನಿ ಆಯಿತಾ. ನನಗೆ ಯಾಕಂದರೆ ಕನ್ನಡ ಅಂದರೆ ನಂಗೆ ತುಂಬ ಇಷ್ಟ, ಬಿಕಾಸ್ ಮದರ್ ಟಂಗ್ ಅಂತ. ಸೊ ಇದಂತೂ ಮೂವಿನೇ ಸ್ಟಾರ್ಟ್ ಆಗ್ತಿಲ್ಲ ಅವಾಗಿಂದ. ಒಂದೆರಡು ಮೂವಿ ಹೌದು, ಬಸ್ಸಲ್ಲೇ ಬರ್ಬೋದಿತ್ತು. ಸುಮ್ಮನೆ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಹಾಕೋದು, ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಅಂತ ಅನಿಸ್ತದೆ. ನನಗೆ ಅನ್ಸುತ್ತೆ ಅಡ್ವರ್ಟೈಸ್ಮೆಂಟ್ ನಾನು ಇನ್ನೊಂದು ಏನು ಅಂದ್ಕೊಂಡಿದ್ದೀವಿ, ನೆಕ್ಸ್ಟ್ ಟೈಮು ನಾವು ಯಾಕೆ ಒಂದ್ಸತಿ ಟಿಕೆಟ್ ಇಲ್ಲದೆ ಬಂದು ಟ್ರೈ ಮಾಡಬೇಡ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೊಂದು ಸತಿ ಟ್ರೈ ಮಾಡಲ್ಲ ನನಗೆ, ಯಾಕಂದರೆ ರೆಸ್ಪೆಕ್ಟ್ We choose truth over trends. ಸಡನ್ ಸೈಲೆಂಟ್ Conviction over consensus. ಮೂವಿ ಸ್ಟಾರ್ಟ್ ಬೇಕಾಗಿದ್ದು 2 ಆಯ್ತಾ, ಇವಾಗ ಆಲ್ರೆಡಿ 2:20 ಆಗೋಗಿದೆ, 20 ಮಿನಿಟ್ಸ್ ಆಗೋಗಿದೆ ಆಲ್ರೆಡಿ. The all-new Oppo X9 series may come out. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮೂವಿಗೆ ಹೋಗಿ ಬರೋ ಅಷ್ಟರಲ್ಲಿ 4 hours ಆಗೋಗಿತ್ತು. ಆ್ಯಕ್ಚುಲಿ ಏನಂತ ಅಂದರೆ ಮೂವಿ ಇರೋದು ಸಮವಾಟ್ ಲೈಕ್ 3.5 hours ಏನೋ ಮೂವಿ ಇದೆ ಆಯಿತಾ. ಬಟ್ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ನಾವು ಸ್ಟಾರ್ಟಿಂಗು ಹೋದ್ವಲ್ಲ, ನಾವು ಸ್ಟಾರ್ಟಿಂಗ್ ಹೋದಾಗ 2 o'clock ಶೋ ಸ್ಟಾರ್ಟ್ ಆಗಬೇಕಿತ್ತು, ಬಟ್ 2:30 ಅವ್ರು ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಅಡ್ವರ್ಟೈಸ್ಮೆಂಟೇ ಇತ್ತು. ನಾವು ಮೂವಿಗೆ ಹೋಗೋದಾಗ ಈ ಅಂಕಲ್ ನೋಡಿದೆ ಗೈಸ್, ನೋಡಿ ಎಷ್ಟು ಡೆಡಿಕೇಟೆಡ್ ಅಂದರೆ ಮೂವಿಗೆ ಬಂದುಬಿಟ್ಟು ಫುಲ್ ವರ್ಕ್ ಮಾಡ್ತಿದ್ರು. ಫುಲ್ ವರ್ಕ್ ಮಾಡೋದೆಲ್ಲ ನೋಡಿಬಿಟ್ಟು ಆಲ್ಮೋಸ್ಟ್ ಲೈಕ್ ಗೈಸ್ ಇವಾಗ ಇಂಟ್ರೋವಲ್ ಇದೆ. ಸೊ ಆಲ್ರೆಡಿ ಟೈಮ್ ಬಂದುಬಿಟ್ಟು 4:30ಗೆ ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ.
ಬೇಗ ಇಂಟರ್ವಲ್ ಮುಗಿಸಿ ಬೇಗ ಸ್ಟಾರ್ಟ್ ಮಾಡಿ ಮನೆಗೆ ಹೋದೆ. ಬಟ್ ಮೂವಿ ತುಂಬ ಚೆನ್ನಾಗಿದೆ ಗೈಸ್. ಅಡ್ವರ್ಟೈಸ್ಮೆಂಟು ಯಾ ಬೇಗ High performance fabrics for sofas ಇವಾಗ and ಇಂಟರ್ವಲ್ curtains. ಬಿಡ್ಸಿದ್ದಾರೆ ಅದನ್ನ ಹೇಳಿದ್ದು. ಸೊ ಇಂಟರ್ವಲ್ ಅದು ಕಾಯ್ತಾ ಇದ್ದೀವಿ. ನೀನು ಫೀಲ್ ಮಾಡ್ತಿದ್ಯಾ? ಅದು ಹಳೇದು. ಸೊ ಯಾ ಇಂಟರ್ವಲ್ ಮುಗಿಸ್ಕೊಂಡು ಮೂವಿ ಮುಗಿಸ್ಕೊಂಡು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೈಸ್. ಇನ್ನು ಹೋಗಿ ಇಲ್ಲಿಂದ ಮತ್ತೆ ಒಂದು ಬಸ್ ಹತ್ತಿ ಇನ್ನೊಂದು ಬಸ್ ಹತ್ತಿ 2 ಬಸ್ ಹತ್ತಬೇಕು. 2 ಬಸ್ ಹತ್ತಿ 3 ಬಸ್ ಹತ್ತಬೇಕು. 3 ಬಸ್ ಹತ್ತಬೇಕು. 3 ಬಸ್ ಹತ್ತಿ 2 ಬಸ್ ಅಂದರೆ ಆ್ಯಕ್ಚುಲಿ 3 ಬಸ್ ಹತ್ತಬೇಕು. ಯಾ ಹತ್ಬಿಟ್ಟು ಇವರು ಗಾಡಿ ಈಸ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಹೆಂಗಿದ್ರು ಏನೂ ಟೆನ್ಷನ್ ಇಲ್ಲ ಗೈಸ್ ಜೀವನದಲ್ಲಿ. ಎಕ್ಸಾಮ್ ಆದಮೇಲಂತೂ ಎಕ್ಸಾಮಿಂದ ಒಂದು 2 ವಾರ ಅದು ಸಖತ್ ಹೆಂಗಾಗಿತ್ತು ಅಂತಂದರೆ ನಿದ್ದೆನೇ ಮಾಡಿಲ್ಲ. 1-3 ವಾರ ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಅಲ್ಲ, ಸೊ ನಿದ್ದೆನೇ ಮಾಡಿಲ್ಲ. ಮೈ ಗಾಡ್ ಸಿಗ್ತೀನಿ ರೀ. ಸೊ ಟೈಮ್ ಬಂದುಬಿಟ್ಟು 6 ಆಯಿತು. 2ಗೆ ಬಂದಿದ್ದು ನಾವು. 2 o'clock 6 o'clockವರೆಗೂ ಆಯಿತು. ಅಮ್ಮ ಪ್ಲೀಸ್ ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಸೋ ಬ್ಯೂಟಿಫುಲ್, ಸಕ್ಕತ್ತಾಗಿತ್ತು. ನಂಗೆ ತಂಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಹೋಗಿ ನೋಡಿ ಗಾಯ್ಸ್, ನಿಜ ಚೆನ್ನಾಗಿದೆ. ಎಲ್ಲರೂ ಹೋಗಿ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಹೋಗಿ ನೋಡಿ. ಚೆನ್ನಾಗಿತ್ತು. ಮನೆಗೆ ಹೋಗಿ ಸಿಗ್ತೀನಿ ರೀ. ಸೊ ಮೂವಿ ಮುಗೀತು. ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಎಲ್ಲರೂ ಹೋಗಿ ನೋಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಇಟ್ಸ್ ಲೈಕ್ ಆರ್ಮಿ ಇಂಡಿಯಾ ಸಂಬಂಧ ಯಾರೋ ಸ್ಪೈ ಹೋಗಿರ್ತಾರೆ, ಅದ್ರ ರಿಲೇಟೆಡ್ ಅಲ್ವಾ. ಸೊ ಎಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದು ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ಫುಡ್ ಕೋರ್ಟ್ ಕಾಣಿಸ್ತು ಗೈಸ್. ಅದಕ್ಕೆ ಏನೂ ತಿಂದೆ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಇವಾಗ ತಿನ್ನಕ್ಕೆ ಬರ್ತಿದ್ವಿ. ಬರೀ ಒಂದು ಬರ್ಗರ್ ತೊಗೊಂಡ್ವಿ ಅಷ್ಟೇ ಗೈಸ್. ಏನು ಗೊತ್ತಾ, ಬರ್ಗರ್ ಕಿಂಗಲ್ಲಿ 2 ಬರ್ಗರ್ಗೆ 79 ಕೊಟ್ಟರೆ 2 ಬರ್ಗರ್ ಕೊಡ್ತಿದ್ದಾರೆ. ಮತ್ತು ವೆಜ್ ಬರ್ಗರ್, ಅವಳು ನಾನ್ ವೆಜ್ ತಿನ್ನಲ್ಲ ಇವತ್ತು. ಸೊ ಇವತ್ತು ವೆಜ್ ತಿಂತಾ ಇದ್ವಿ. ನಾನ್ ವೆಜ್ ಇದ್ದಿದ್ದರೆ ನಾನ್ ವೆಜ್ಗೆ 99 rupees ಲೈಕ್ ಬರ್ಗರ್ ಕಿಂಗಲ್ಲಿ. ಸೊ ಯಾ ಇದೊಂದು ವಿಷಯ ತಿಳಿಸಿದೆ. ಯಾ ಸ್ವಲ್ಪ ಚೀಪ್ ಅನ್ನೋದಕ್ಕಿಂತ ಸ್ವಲ್ಪ ಪಾಕೆಟ್ ಫ್ರೆಂಡ್ಲಿ ಅನಿಸ್ತು ಗೈಸ್. ಫೋನ್ಪೇ ಫ್ರೆಂಡ್ಲಿ. ಬಟ್ ಫಿಲಮಲ್ಲ, ನಮ್ಗೆ ಈ ಫಿಲಮ್ಗೆ ಹೋಗೋ, ಈ ಮೂವಿಗೆ ಹೋಗೋ ಲೈಕ್ ಪ್ಲ್ಯಾನ್ಸೇ ಇಲ್ಲ. ರ್ಯಾಂಡಮಾಗಿ ಬಂದ್ವಿ. ಲೈಕ್ ನೈಸ್, ಸೋ ನೈಸ್. ತಿಂತೀನಿದೆ ಒಂದು ನಿಮಿಷ. ಯಾ ಲೈಕ್ ಇಟ್ ವಾಸ್ ಸೋ ನೈಸ್. ಆ್ಯಂಡ್ ಏನು ಗೊತ್ತಾ ಗೈಸ್, ಗಾಡಿ ಇವತ್ತು ಡೆಲಿವರಿನೇ ಕೊಡಲ್ವಂತೆ, ನಾಳೆ ಬನ್ನಿ ಅಂತ ಅಂದ್ಬಿಟ್ರು ಅವರು. ಕಾಲ್ ಮಾಡ್ದ ನೋಡೋಣ, ಅವರೇನೋ ಮತ್ತೆ ಕಾಲ್ ಮಾಡಿದ್ರಂತೆ. ಸೊ ಲೆಟ್ಸ್ ಸಿ. ಗಾಡಿ ಇಸ್ಕೊಂಡು ಹೋಗೋದಿದ್ರೇ ಒಳ್ಳೇದು ಗೈಸ್. ಆರಾಮಾಗಿ ಗಾಡಿ ಇಸ್ಕೊಂಡು ಹೋಗ್ಬಿಡ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಆಯಿತಾ. ಬಟ್ ಮೂವಿ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗೆ ಈ ಚುಚ್ಚೋದು, ತಲೆ ಎಗ್ರೋಗೋದು, ರಕ್ತ ಸುರಿಯೋದು ಅದೆಲ್ಲ ನಂಗೆ ತುಂಬ ಇಷ್ಟ ಗೈಸ್. ಈ ಮೂವಿಲಿ ಅದು ಜಾಸ್ತಿ ಇತ್ತು. ಸೊ ನನಗೆ ಅದರಿಂದ ನನಗೆ ಸ್ವಲ್ಪ ತುಂಬಾ ಇಷ್ಟ ಆಯಿತು. ಬಿಕಾಸ್ ನನಗೆ ಅದರ ಸೀನ್ಸ್ ಎಲ್ಲ ತುಂಬ ನಾನು ಎಷ್ಟೊಂದು ಸತಿ ಯಾವುದಾದ್ರೂ ಪೋಸ್ಟ್ಮಾರ್ಟಮ್ ಆಪ್ರೇಷನ್ಸ್ ಅದೆಲ್ಲ ನೋಡ್ತಾ ಇರ್ತೀನಿ. ಲೈಕ್ ಇದರಲ್ಲಿ ಬರ್ಗರ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. 1 ನಿಮಿಷ. ಶಿಟ್, ನಂದು ಈ ಬ್ರೇಸಸ್ ಬೇರೆ ಇದೆ. ಬ್ರೇಸಸ್ ಹಾಕ್ಸ್ಕೊಂಡ್ಮೇಲೆ ಇದೆ ಫಸ್ಟ್ ಟೈಮ್ ಬರ್ಗರ್ ತಿಂತಂತ ಅನಿಸಿದೆ. ಬಿಕಾಸ್ ನಾನು ಬ್ರೇಸಸ್ ಹಾಕ್ಸ್ದಾಗಿಂದ ಯಾವತ್ತೂ ಬರ್ಗರೇ ತಿಂದಿಲ್ಲ ನಾನು. ಅಯ್ಯೋ ಚೆನ್ನಾಗಿದೆ. ಇವಾಗ ನೋಡಬೇಕು, ಹೋಗಿ ಗಾಡಿ ಇಸ್ಕೊಂಡು ಹೋಗೋದಾ ಅಥವಾ ಹಂಗೆ ಹೋಗೋದಾ ಅಂತ ಏನೋ ಗೊತ್ತಿಲ್ಲ. ಸರ್ ಇವತ್ತು ಆಗದೆ ಇಲ್ವಾ, ನಾಳೆ ಯಾ ನೋಡೋಣ. ಇವಾಗ ನನ್ನ ಫ್ರೆಂಡ್ ಮಾತಾಡ್ತಿದ್ದಾಳೆ ಅದ್ರ ಬಗ್ಗೆನೇ. ಬಟ್ ಮೂವಿ ನಿಜ ಸಜೆಸ್ಟ್ ಮಾಡ್ತೀನಿ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ನೆಟ್ಫ್ಲಿಕ್ಸಲ್ಲಿ ಬರುತ್ತಂತೆ, OTT ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು. ಸೊ ಯಾ ತುಂಬ ಚೆನ್ನಾಗಿದೆ. ಸೊ ಓಕೆ, ಮನೆಗೆ ಹೋಗಿ ಸಿಗ್ತೀನಿ. ಮನೆಗೆ ಹೋಗಿ ವೀಡಿಯೋ ಸ್ಟಾರ್ಟಿಂಗು ಮಾಡಿಲ್ಲ, ಅದು ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಬೇಗ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ ರೀ. ತಿಂದ್ಬಿಟ್ಟು ಮನೆಗೆ ಹೋಗಿ ಅಥವಾ ಮಧ್ಯದಲ್ಲಿ ರೋಡಲ್ಲಿ ಎಲ್ಲರೂ ಸಿಕ್ಕಿದ್ರೆ ಮಧ್ಯಾಹ್ನ ಬೆಳಗ್ಗೆ ನೋಡೋಣ. ಮಧ್ಯ ಎಲ್ಲರೂ ಸಿಕ್ಕಿದ್ರೂ ಓಕೆ, ಇಲ್ಲ ಅಂತ ಅಂದರೆ ಸಿಗ್ತೀನಿ. ಓಕೆನಾ? Guys, tomorrow made a Christmas match video ತಗೊಂಡೆ.
ಆ್ಯಕ್ಚುಲಿ ಗಾಡಿ ಈಸ್ಕೊಂಡೇ ಹೋಗ್ತಾ ಇದ್ದೀವಿ. ಅದು ಏನಾಯಿತು ಅಂತಂದರೆ ಇನ್ನೂ ಅವರು ಬ್ರೇಕ್ ಪ್ಯಾಡ್ ಒಂದು ಹಾಕಬೇಕು, ಅದು ನಾಳೆ ಬರುತ್ತೆ, ನಾಳೆ ಹಾಕ್ಕೊಡ್ತೀವಿ ಅಂತ ಅಂದರು. ಬಟ್ ನಮ್ಮ ಫ್ರೆಂಡವ್ರಪ್ಪ ಇಲ್ಲ, ನನ್ನ ಹತ್ರ ಇದೆ, ನನ್ನ ಫ್ರೆಂಡವ್ರಪ್ಪ ಏನಂತ ಅಂದರು ಅಂತಂದರೆ ಇಲ್ಲ ಈಸ್ಕೊಂಬಂದ್ಬಿಡಿ, ಮತ್ತೆ ಅದನ್ನು ನಾಳೆ ಹಾಕ್ಸ್ಬೋದು, ಈಸ್ಕೊಂಬಂದ್ಬಿಡಿ ಅಂತ ಅಂದರು. ಸೊ ಈಸ್ಕೊಂಡೇ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಮೂವಿ ವಾಸ್ ಫುಲ್ ಅನ್ಫ್ಲೈನ್. ನಾನು ಯಾವುದೋ ಮೂವಿನ ನೋಡೋಕೆ ಹೋಗಲ್ಲ ಆಯಿತಾ, ಅದು ಮೂವಿ ನೋಡ್ತೀನಿ ಆಯಿತಾ. ಅದು ಇನ್ನೊಂದೇನಂದರೆ ನಾನು ಯಾವ್ದಾದ್ರು ಒಂದು ಮೂವಿ ಕಂಫರ್ಟೇಬಲ್ ಆಗಿಬಿಟ್ಟೆ ಅದು ಒಂದು ಮೂವಿನ 1000 ಸತಿ ನೋಡ್ತೀನಿ. ಬಿಟ್ಟರೆ ನಾನು ಯಾವ್ದಾದ್ರು ಥಿಯೇಟರ್ಗೆ ಹೋಗಿ ನೋಡ್ತಿದ್ದೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಮೂವಿ ಅಷ್ಟೇ. ಅದು ಬಿಟ್ಟರೆ ನೀನು ಯಾವ ಮೂವೀಸು ಅಷ್ಟೊಂದು ನೋಡ್ತಾ ಇರಲಿಲ್ಲ. ಸೊ ಗೈಸ್ ಅದೇ ನಾನು ಯಾವಾಗ ಹೋದ್ರು ಅದೇನಂತ ಅಂದರೆ ಪುನೀತ್ ರಾಜ್ಕುಮಾರ್ ಮೂವೀಸ್ಗೆ ಅಷ್ಟೇ ನಾನು ಥಿಯೇಟರ್ಗೆ ಹೋಗ್ತಿದ್ದಿದ್ದು. ಅದೇ ಮುಂಚೆ ಹೋಗ್ತಿದ್ವಿ ಆಯಿತಾ, ಯಾವಾಗ ಈ OTT ಎಲ್ಲ ಬಂತು ಹೋಗೋದೇ ನೆನೆಸ್ಬಿಟ್ಟಿದ್ದೆ. OTT ಬಂದರೆ ಪುನೀತ್ ರಾಜ್ಕುಮಾರ್ ಅಪ್ಪು ಮೂವೀಸ್ ಮಾತ್ರ ಹೋಗ್ತಿದ್ದಿದ್ದು. ಸೊ ಅದೇ ಅಷ್ಟೇ ಹೋಗ್ತಿದ್ದೆ. ಇನ್ನು ಮಿಕ್ಕಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗ್ತಿದ್ದೆ, ಅವ್ರ ಜೊತೆ ಬರ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋದ್ರೆ ಅಷ್ಟೇ ಹೋಗ್ತಿದ್ದಿದ್ದು. ಇವತ್ತು ಅಷ್ಟೇ ಸುಮ್ಮನೆ ಅನ್ಪ್ಲಾನ್, ಸುಮ್ಮನೆ ತುಂಬ ಹೊತ್ತು ಕಾಯ್ಬೇಕಲ್ವ ಅಂದ್ಬಿಟ್ಟು ಅಷ್ಟೇ ನಾವು ಮೂವಿಗಂತ ಹೋಗಿದ್ದಿದ್ದು. ತುಂಬ ಹೊತ್ತು ಅಯ್ಯೋ ಯಾರು ತುಂಬ ಹೊತ್ತು ಕಾಯ್ತಾರೆ ಅಂತ ಮೂವಿ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಅನ್ಪ್ಲ್ಯಾನ್ಡಾಗಿ ಹೋದ್ವಿ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್ ಮೂವಿ. ಆ್ಯಕ್ಚುಲಿ ನನಗೆ ಯಾವ ಮೂವಿನೂ ಇಷ್ಟ ಆಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಆಯಿತಾ, ಬಿಕಾಸ್ ಎಲ್ಲದಕ್ಕೂ ಏನೋ ಒಂದು ಎಫರ್ಟ್ಸ್ ಹಾಕಿರ್ತಾರೆ, ಏನೋ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಎಲ್ಲ ಮೂವೀಸು ಇಷ್ಟ ಆಗುತ್ತೆ. ಬಟ್ ತುಂಬ ಇಷ್ಟ ಆಯಿತು ಅಂತಂದರೆ ಈ ಮೂವಿ ತುಂಬಾ ಇಷ್ಟ ಆಯಿತು ನನಗೆ. ಲೈಕ್ ನಾನು ರೆಕಮೆಂಡ್ ಮಾಡ್ತೀನಿ. ನನಗೆ ಓಕೆ ಎಲ್ಲ ಮೂವಿನೂ ಇಷ್ಟ ಆಗುತ್ತೆ, ನಾನು ರೆಕಮೆಂಡ್ ಮಾಡೋ ಮೂವಿ ಅಷ್ಟೇ ನಂಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ಈ ಮೂವಿನೂ ನೀವೆಲ್ಲರೂ ಹೋಗಿ ನೋಡ್ಬೋದು, ಎಲ್ಲರೂ ಹೋಗಿ ನೋಡಿ, ಚೆನ್ನಾಗಿದೆ ಆಯಿತಾ. ಇಟ್ಸ್ ಬೇಸ್ಡ್ ಆನ್ ಸಮ್ ರಿಯಲ್ ಸ್ಟೋರಿ ಅಲ್ವಾ. ಸೊ ನಮ್ಮ ಇಂಡಿಯನ್ಸು ಲೈಕ್ ನಮ್ಮ ಸೋಲ್ಜರ್ಸು ಸ್ಪೈಯಾಗಿ ಹೋಗಿ ಇಟ್ಸ್ ಲೈಕ್ ದಟ್. ಸೊ ಹೋಗಿ ನೋಡಿ. ಒಂದು ನಿಮಿಷ ಗಾಯ್ಸ್, ತುಂಬಾ ಟ್ರಾಫಿಕ್ ಇದೆ ಇಲ್ಲಿ. ಸೊ ಇಷ್ಟು ಆಗಿತ್ತು ಇವತ್ತಿನ ಡೇ. ಏನೂ ವ್ಲಾಗ್ ಮಾಡಬೇಕಂತ ಐಡಿಯಾ ಇಲ್ಲ. ಈ ವ್ಲಾಗ್ನ ಇನ್ನೂ ಸ್ಟಾರ್ಟಿಂಗ್ ವೀಡಿಯೋನು ಇವಾಗ ಮನೆಗೆ ಹೋಗಿ ಸ್ಟಾರ್ಟಿಂಗ್ ವೀಡಿಯೋ ಹಂಗೆ ಶೂಟ್ ಮಾಡಿ ಹಾಕ್ತೀನಿ. ಏನೂ ಪ್ಲ್ಯಾನ್ಸ್ ಇಲ್ಲದೇ ಒಂಥರ ಅನ್ಪ್ಲ್ಯಾನ್ಡಾಗಿ ಹೋಗಿದ್ದೆ. ತುಂಬಾ ಇಟ್ ವಾಸ್ ಆ್ಯಕ್ಚುಲಿ ನೈಸ್. ಓಕೆ ಇನ್ನಷ್ಟೇ ಗಾಯ್ಸ್, ಇನ್ನೇನೂ ಇಲ್ಲ ಹೇಳೋದು. ಅಷ್ಟೇ. ನನಗೆ ಎಲ್ಲರ ಆ್ಯಕ್ಟಿಂಗು ಇಷ್ಟ ಆಯಿತು, ಎಲ್ಲರೂ ಚೆನ್ನಾಗಿ ಮಾಡಿದರು. ಆ್ಯಕ್ಟಿಂಗ್ ಕೂಡ ಇಷ್ಟ ಆಯಿತು. ಗಾಯ್ಸ್ ಇನ್ನೊಂದೇನಪ್ಪ ಅಂತ ಅಂದರೆ ನನಗೆ ಈ ಮೂವಿಲಿ ಸಾಂಗ್ಸ್ ಇಷ್ಟ ಆಯಿತು. ಸಾಂಗ್ಸು, ಆ ಬೀಟ್ಸು, ವೈಬ್ಸು ಮಸ್ತಿತ್ತು. ನಂಗೆ ಸಗತ್ ಇಷ್ಟ ಆಯಿತು. ಕೆಲವೊಂದು ಸತಿ ಹಿಂದೆ ಅರ್ಥ ಆಗಿಲ್ಲ ಅಂದರೆ ನನ್ನ ಫ್ರೆಂಡು ಪಾಪ ಎಲ್ಲ ಹೇಳ್ತಾಯಿತ್ತು. ಐ ಮೀನ್ ನಾನು ಕೇಳ್ತೇನೆ ಹಿಂಗೆ ಆಗ್ತಿದೆ ಇದು ಅಂತ ಎಲ್ಲ ಹೇಳ್ತಾಯಿದ್ಲು. ಸೊ ಅದರಿಂದ ನನಗೆ ಓಕೆ ನಿಮ್ಗೆ ಹಿಂದಿ ಅರ್ಥ ಆಗೋಲ್ಲ ಅಂತ ಎಲ್ಲ ಆಯಿತಾ, ಅದು ನನಗೆ ಹಿಂದಿ ಅರ್ಥ ಆಗುತ್ತೆ. ಲೈಕ್ ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಲೈಕ್ ಇನ್ನೇನು ಸಬ್ ಟೈಟಲ್ಸ್ ಬೇರೆ ಐತಲ್ಲ. ಸೊ ಆರಾಮಾಗೆ ಸೊ ಇರಿ ಮನೆಗೆ ಹೋಗ್ಬಿಟ್ಟು ಸಿಗೋದಾ. ಇವಾಗ ಡೈರೆಕ್ಟ್ ಮನೆಗೇ ಎಲ್ಲ ಆಯಿತು ಅಷ್ಟೇ. ನನ್ನ ಫ್ರೆಂಡು ಸೇಮ್ ನನ್ನ ಥರನೇ ಹಿಂಗೆ ಮಾಡಿದ್ಲು ಅಷ್ಟೇ. ಮೇ ಬಿ ಇವಾಗ ಮನೆಗೆ ಹೋಗ್ಬಿಟ್ಟೆ ಸಿಗ್ತೀನಿ ಅಂತ ಅನಿಸುತ್ತೆ. ಮನೆಗೆ ಹೋಗ್ಬಿಟ್ಟು ಈ ವಿಡಿಯೋನ ಅಲ್ಲೇ ಎಂಡ್ ಮಾಡ್ಬೋದು ಏನೋ. ಮಧ್ಯದಲ್ಲಿ ಏನಾದರೂ ಕ್ರೇಜಿ ಥಿಂಗ್ ಮಾಡಿದ್ರೆ ತೋರಿಸ್ತೀನಿ, ಮಾಡಲ್ಲ. ಮನೆಗೆ ಹೋಗ್ತೀವಿ ಡೈರೆಕ್ಟಾಗೆ. ಸೊ ಮನೆಗೆ ಹೋದ ಮೇಲೆ ಸಿಗೋಣ, ವಿ ವಿಲ್ ಸಿಗೋಣ. ಓಕೆ ಗೈಸ್, ಸೊ ಬಾಯ್ ಎಲ್ಲ ಇರಿ, ಮನೆಗೆ ಹೋಗಿ ಏನು ಮಾಡ್ತೀನಿ. ಬಾಯ್. ಎಲ್ಲ ಆದಮೇಲೆ ನಮ್ಮ ಅತ್ತೆ ಮನೇಲಿ ಊಟಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು. ಸೊ ಗೈಸ್ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂತು. ಸೊ ಈ ವಿಡಿಯೋನ ಎಲ್ಲ ಎಂಡ್ ಮಾಡಲೇಬೇಕು. ಸೊ ಇವತ್ತೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ಆಗಿತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ವಿಡಿಯೋ ಬಗ್ಗೆ ಹೇಳೋದಾದರೆ ಒಂದು ರ್ಯಾಂಡಮ್ ಡೇ ವಿಡಿಯೋ ಆಗಿತ್ತು. ಆಮೇಲೆ ನಿಮಗೆ ನಾನು ವೀಡಿಯೋಸಲ್ಲಿ ಏನೇನು ಬೇಕು ಅಂತೆಲ್ಲ ಕಮೆಂಟ್ ಮಾಡಿ. ಫಸ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ಆಮೇಲೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಇನ್ನೂ ನಾನು ಏನೇನು ಮಾಡಬೇಕು, ಇನ್ನೂ ಏನೇನು ಮಾಡ್ಬೋದು, ಅಥವಾ ಇನ್ನೂ ಏನಾದರೂ ಕರೆಕ್ಷನ್ಸ್ ಏನಾದ್ರು ನಿಮ್ಗೆ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಮೂವಿ ಯಾರಾದರೂ ನೋಡಿದರೆ ನಿಮ್ಗೆ ಹೆಂಗೆ ಅನಿಸ್ತು ಮೂವಿ ಬಗ್ಗೆ ಅಂತ ಅನಿಸಿಕೆಗಳನ್ನೂ ತಿಳಿಸಿ ಆಯಿತಾ. ಸೊ ನನಗಿನ್ನೂ ಮೂವಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ನಂಗೆ ಮೂವಿ ಹೆಸರು ಬಾಯಿಗೆ ಬರ್ತಿಲ್ಲ. ಓಕೆ ಎನಿವೇಸ್ ಫೈನ್, ಬಟ್ ಮೂವಿ ಮಾತ್ರ ಚೆನ್ನಾಗಿತ್ತು, ನಿಮ್ಗೆ ಗೊತ್ತಲ್ವಾ. ಸೊ ಹೋಗಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ.
ಅಷ್ಟೇ ಗೈಸ್, ಇಷ್ಟ ಆಗಿತ್ತು ನನ್ನ ದಿವಸ. ಇವತ್ತಿನ ದಿವಸ ತುಂಬಾ ಚೆನ್ನಾಗಿತ್ತು, ಎಲ್ಲ ರ್ಯಾಂಡಮ್ ಆಗಾಯಿತು. ಸೊ ಯಾ, ಈ ವಿಡಿಯೋನ ಇದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮುಂದೆ ವಿಡಿಯೋ ಇನ್ನೂ ಜಾಸ್ತಿ ಸಖತ್ ವಿಡಿಯೋ ಮಾಡ್ತಾಯಿರ್ತೀನಿ, ಇನ್ನೂ ಜಾಸ್ತಿ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನೂ ಏನೇನಾದರೂ ಕಂಟೆಂಟ್ ಯೋಚನೆ ಮಾಡ್ತಿದ್ದೀನಿ. ಸೊ ಇನ್ನೂ ವೀಡಿಯೋಸ್ ಬರುತ್ತೆ. ಆಮೇಲೆ ಅದು 3 ವೀಡಿಯೋಸ್ ಎಡಿಟಿಂಗ್ ಪ್ರೊಸೆಸ್ಸಲ್ಲಿದೆ. ಯಾವ 3 ವೀಡಿಯೋಸ್ ನಾನು ಮುಂಚೆ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಸೊ ಯಾ, ಸಿಗ್ತೀನಿ. ಬಾಯ್ 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 ಬಾಯ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.